ಸುಮಾರು 997 ಪೋಸ್ಟ್ಗೆ ನೋಟಿಸ್ ಪ್ರಕಟವಾಗಿದೆ. ಯಾವ್ಯಾವ ಒಂದು ಇಲಾಖೆಯಲ್ಲಿ ನೋಟಿಸ್ ಆಗಿದೆಪ್ಪ ಅಂದ್ರೆ ಇದು ನಮ್ಮ ಒಂದು ಭಾರತದಲ್ಲಿ ರಾಜ್ಯ ಹಿಂದುಳಿದ ವರ್ಗದ ಅಭಿವೃದ್ಧಿ ನಿಗಮದಲ್ಲಿ ನೇಮಕಾತಿ ಆಗಿದೆ. ಎರಡನೇದಾಗಿ ಹಿಂದುಳಿದ ವರ್ಗದ ಅಭಿವೃದ್ಧಿ ನಿಗಮದಲ್ಲಿ ಅಂದ್ರೆ PWD ಇಲಾಖೆಯಲ್ಲಿ ನೇಮಕಾತಿ ಆಗಿದೆ. ಅದ ನಂತರ ಈ ಒಂದು ವಿದ್ಯುತ್ ಇಲಾಖೆಯಲ್ಲಿ ಕೆಲಸಗಾರರ ಪೋಸ್ಟಿಗೆ ನೇಮಕಾತಿ ಆಗಿದೆ. ಕೊನೆಯದಾಗಿ ರಾಜ್ಯ ಚಲನಚಿತ್ರ ಅಭಿವೃದ್ಧಿ ನಿಗಮದಲ್ಲಿ ನೇಮಕಾತಿ ಆಗಿದೆ. ಹೀಗೇನೆ 4 ನೋಟಿಸ್ ಅನ್ನ ಪ್ರಕಟ ಮಾಡಿದ್ದಾರೆ. ಆ ಎಲ್ಲ ಮಾಹಿತಿ ಇಲ್ಲಿದೆ ನೋಡಿ. ಅಪ್ಲಿಕೇಶನ್ ಹಾಕೋದಕ್ಕೆ ಡೇಟ್ ನೋಡಿ, ಕೊನೆಯ ದಿನಾಂಕ, ಇದಕ್ಕೆ ಕೊನೆಯ ದಿನಾಂಕ ಅಂತ ಕರೀತಾರೆ. ಇಲ್ಲಿ ನೋಡಿ ಲಾಸ್ಟ್ ಡೇಟು 3/6/2026 ತನಕ ಅವಕಾಶ ಕೊಟ್ಟಿದೆ ಈ ಒಂದು ಇಲಾಖೆ. ಇಲ್ಲಿ ನೋಟಿಸ್ ಕೂಡ ಡೌನ್ಲೋಡ್ ಮಾಡ್ಬೇಕಪ್ಪ ಅಂದ್ರೆ ನೀವು ಈ ಹಿಂದೆ ನಾನು ಮೈಸೂರು ಜಿಲ್ಲಾ ನ್ಯಾಯಾಲಯದಲ್ಲಿ ಯಾವ ರೀತಿಯಾಗಿ 4 ನೋಟಿಸ್ ಅನ್ನ ಪ್ರಕಟ ಮಾಡಿದಾರಲ್ಲ ಅದೇ ರೀತಿಯಾಗಿ ಸೇಮ್ ಟು ಸೇಮ್ ಈಗ ಇಲ್ಲಿ ಕೂಡ 4 ನೋಟಿಸ್ ಪ್ರಕಟ ಆಗಿದೆ. ನೋಟಿಸ್ ಆಗಿರೋದು 30/4/2026 ನೋಟಿಸ್ ಆಗಿದೆ. ಅಪ್ಲಿಕೇಶನ್ ಹಾಕೋದು ಜೂನ್ 3ನೇ ತಾರೀಕು ತನಕ ಅವಕಾಶ. ಇಲ್ಲಿ ನೋಡಿ ಮೊದಲನೇ ನೋಟಿಸ್ ಇದು, ಎರಡನೇ ನೋಟಿಸು, ಮೂರನೇದು, ನಾಲ್ಕನೇದು, ಹೀಗೇನೆ ಟೋಟಲ್ ಆಗಿ 4 ನೋಟಿಸ್ ಅನ್ನು ಪ್ರಕಟ ಮಾಡಿದ್ದಾರೆ. ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ. ಇದಕ್ಕಿಂತ ಮುಂಚಿತವಾಗಿ ಇನ್ನೊಂದು ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಒಂದ್ ನಿಮಿಷ ನಿಮ್ಗೆ ತೋರಿಸ್ತೇನೆ. ಆಹಾರ ಇಲಾಖೆಯಿಂದ ಒಂದು ನೋಟಿಸ್ ಪ್ರಕಟ ಮಾಡಿದೆ. ಕರ್ನಾಟಕ ಆಹಾರ ಇಲಾಖೆಯಿಂದ 2 ಮೇ 2026 ಒಂದು ಆಹಾರ ಇಲಾಖೆಯಿಂದ ನೋಟಿಸು. ಇಲ್ಲಿ ನೋಡಿ ಕರ್ನಾಟಕ ಆಹಾರ ಸರಬರಾಜು ಮತ್ತು ನಾಗರಿಕ ನಿಗಮದಿಂದ 2/5/2026 ಒಂದು ನೋಟಿಸ್ ಆಗಿದೆ. ಇದು ಯಾವ್ದಪ್ಪ ಅಂದ್ರೆ ಕೊನೆಯ ಆಯ್ಕೆ ಪಟ್ಟಿ. ಈಗೆಲ್ಲ ಪ್ರೊಸೆಸಿಂಗ್ ಮುಗಿಯಿತು, ಕೊನೆಯ ಅಂತಿಮ ಆಯ್ಕೆ ಪಟ್ಟಿ. ಇದರಲ್ಲಿ ಯಾರ್ಯಾರ ಹೆಸರು ಸೆರ್ಫೈಡ್ ಆಗಿದೆ, ಲಿಸ್ಟ್ ಅಲ್ಲಿ ಹೆಸರು ಬಂದಿದೆಲ್ಲ ಜಾಬಿಗೆ ಜಾಯಿನ್ ಮಾಡ್ಕೋತಾರೆ. ಇದೊಂದೇ ಒಳ್ಳೆ ಅವಕಾಶ. ಈ ಒಂದು ನೋಟಿಸು ನಮ್ಮ ಒಂದು ಟೆಲಿಗ್ರಾಮ್ ಸಿಗತ್ತೆ ಅಥವಾ ನನಗೆ ಮೆಸೇಜ್ ಮಾಡಿ. ಇದು 2025, 26, 2023, 4ರಿಂದ ಕಾಯ್ತಾ ಇದ್ದೀರಾ. ಈಗ ಕೊನೆಯ ಅಂತ ಆಯ್ಕೆ ಪಟ್ಟಿಯನ್ನು ಪ್ರಕಟ ಮಾಡಿತ್ತು ಈ ಒಂದು ಆಹಾರ ಇಲಾಖೆ. ಇಲ್ಲಿ ನೋಡಿ ಕರ್ನಾಟಕ ಸರ್ಕಾರನೇ ಬಿಡುಗಡೆ ಮಾಡಿದೆ. ತುಂಬಾ ಈಸಿ ಪ್ರೊಸೆಸಿಂಗು. ಇಲ್ಲಿ ನೋಡಿ ನಿಮ್ಮ ಹೆಸರುಗಳನ್ನ ಕೊಟ್ಟಿದ್ದಾರೆ ಮತ್ತು ಕಟ್ ಆಫ್ ಕೊಟ್ಟಿರ್ತಾರೆ. ನಿಮ್ಮೆಲ್ಲ ಜೆಂಡರು ಯಾರ್ಯಾರು ಸೆಲೆಕ್ಟ್ ಆಗಿದಾರ ಅವರೆಲ್ಲ ಸೆಲೆಕ್ಟ್ ಆಗಿರುವಂತ ಕ್ಯಾಂಡಿಡೇಟ್ ಹೆಸರು, ನಿಮ್ಮ ಹೆಸರು, ರಿಜಿಸ್ಟರ್ ಸಂಖ್ಯೆ ಇವರೆಲ್ಲ ಕೊಟ್ಟಿದ್ದಾರೆ. ಟೋಟಲ್ ಆಗಿ ಎಷ್ಟು ಜನ ಸೆಲೆಕ್ಟ್ ಆಗಿದ್ದಾರೆ ಅಂದ್ರೆ ಇದರಲ್ಲಿ ಕರ್ನಾಟಕ ಆಹಾರ ಇಲಾಖೆಯಲ್ಲಿ ಇದು ಒಂದೊಂದು ಪೋಸ್ಟ್ ವೈಸ್ ಇರೋದ್ರಿಂದ ಒಂದರಲ್ಲಿ 27 ಇರತ್ತೆ, ಒಂದರಲ್ಲಿ 5 ಪೋಸ್ಟ್ ಇರತ್ತೆ, ಒಂದರಲ್ಲಿ 6 ಪೋಸ್ಟ್ ಈ ರೀತಿಯ ಕೊಟ್ಟಿದ್ದಾರೆ. ನೋಡ್ಕೊಳ್ಳಿ, ಡೌನ್ಲೋಡ್ ಮಾಡ್ಕೊಳ್ಳಿ. 5 ಪೋಸ್ಟ್ ಇದ್ದು ಚೆಕ್ ಮಾಡ್ಕೊಳ್ಳಿ. ಇದು ನಮಗೆ ಮೊದಲನೇ ಅಪ್ಡೇಟು. ಇನ್ನು ಎರಡನೇ ಅಪ್ಡೇಟ್ ಏನಪ್ಪಾ ಅಂದ್ರೆ ನೋಡಿ ಯಾವುದೇ ರೀತಿಯ ಕೊಳ್ಳಲ್ಲ. ಇದು 2/5/2026 ರಿಲೀಸ್ ಆಗಿದೆ. ಎರಡನೇ ಅಪ್ಡೇಟ್ ನೋಡಿ, ಆಗಲೇ ತಿಳಿಸ್ಕೊಟ್ಟೇನಲ್ಲ 997 ಪೋಸ್ಟ್. ಅದ್ರ ಬಗ್ಗೆ ನಮಗೆ ಬೇಸಿಕ್ ಆಗಿ ಚರ್ಚೆ ಇರತ್ತೆ. ಇಲ್ಲಿ ಯಾರ್ಯಾರು ಅಪ್ಲಿಕೇಶನ್ ಹಾಕ್ಬೇಕು, ITI ದವ್ರಿಗೆ ಅವಕಾಶ, MBA ಮುಗಿಸಿದವ್ರಿಗೆ ಮತ್ತು PGDA ಕಂಪ್ಲೀಟ್ ಮಾಡಿದವರು, ಪದವಿ ಮುಗಿಸಿದವರು, ಡಿಪ್ಲೊಮಾದವ್ರಿಗೆ, 10ನೇ ಮುಗಿಸಿದವರು ಅಥವಾ ITI ಪ್ಲಸ್ SIT 10ನೇ ಪ್ಲಸ್ ITI 2 ಮುಗಿಸಿದವರು ಕೂಡ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ. ಒಂದೊಂದಾಗಿ ರೂಲ್ಸ್ ಪ್ರಕಾರ ಮಾಹಿತಿ ನೋಡಿ. ಇದು ಎಲ್ಲಿ ಕರೆದಿದ್ದಾರೆ, ಇದು ಈಗ ಕರ್ನಾಟಕದಲ್ಲಿ ಯಾವ ರೀತಿಯ KPS ಇದೆ, MPS ಇದೆ. ಈ ಯಾವ್ದಾದ್ರು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಹೈಯರ್ ಒಂದು ಪರೀಕ್ಷೆ ಒಂದು ಇಲಾಖೆ ಇರತ್ತೆ ಅಂದ್ರೆ KPSC. ಇದೇ ರೀತಿಯಾಗಿ ಇದು ಕೂಡ KPSC ಅಂದ್ರೆ ಕೇರಳ PC ಇರತ್ತೆ. ಕೇರಳದಲ್ಲಿ ಸಾರ್ವಜನಿಕ ಸೇವಾ ಆಯೋಗದಲ್ಲಿ ನೇಮಕಾತಿ ಆಗಿದೆ. 997 ಪೋಸ್ಟ್. ಇಲ್ಲಿ ಖಾಲಿರುವಂತಹ ಪೋಸ್ಟ್ ನೋಡಿ, ಸಿನಿಮಾ ಸಹಾಯಕರು ಮೊದಲನೇ ಪೋಸ್ಟ್ 1 ಪೋಸ್ಟ್ ಇರತ್ತೆ. ಕಿರಿಯ ಸಹಾಯಕರು 10 ಪೋಸ್ಟ್ ಇರತ್ತೆ. ಸಹಾಯಕ ವ್ಯವಸ್ಥಾಪಕರು 1 ಪೋಸ್ಟ್ ಇರತ್ತೆ. ವಿದ್ಯುತ್ ಕೆಲಸಗಾರರು ಬಿಲ್ ಕಲೆಕ್ಟರ್ ಆಗ್ಬೋದು, ಲೈನ್ಮನ್ ಆಗ್ಬೋದು, ವೈರ್ಮನ್ ಆಗ್ಬೋದು ಅಥವಾ ಕೆಲಸಗಾರರು ವರ್ಕ್, ಅವ್ರಿಗೆ ಅಪ್ಲಿಕೇಶನ್ ಇರತ್ತೆ. ಅದು 985 ಪೋಸ್ಟ್. ಅತಿ ಖಾಲಿ ಇರೋದು ಇದೇ ಪೋಸ್ಟ್ ಇಲ್ಲಿದೆ ನೋಡಿ. ಇಲ್ಲಿ ಯಾವ ರೀತಿಯಾಗಿ ವೃಂದದಲ್ಲಿ ಕರೆದಿದ್ದಾರೆ ಅದೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ, ಇದೆಲ್ಲ ಕೊಟ್ಟಿದ್ದಾರೆ ನೋಡಿ. ಅಪ್ಲಿಕೇಶನ್ ಹಾಕಿ ಯಾವುದೇ ರೀತಿಯಾಗಿ ಗೊಳ್ಳಲ್ಲ. ನೋಟಿಸ್ ವೈಸ್ ನಿಮಗೆ ಚರ್ಚೆ ಇರತ್ತೆ. ಇಲ್ಲಿ ನೋಡಿ 30ರಿಂದ ಸ್ಟಾರ್ಟ್ ಆಗಿದೆ. 3/6/2026 ಕೊನೆಯ ದಿನಾಂಕ. ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ ಸುಮಾರು 24,000ದಿಂದ 15,000 ತನಕ ಸ್ಯಾಲ್ರಿ ಇರತ್ತೆ. ವಯೋಮಿತಿ 18ರಿಂದ 40 ವರ್ಷ. ಅರ್ಧ ಶುಲ್ಕ ಅಂದ್ರೂ ಇರೋದಿಲ್ಲ, ಪರೀಕ್ಷೆ ಇರತ್ತೆ. ಇದಕ್ಕೆ KPSC ಯಾವ ರೀತಿಯಾಗಿ ಇರತ್ತಲ್ಲ ಅದೇ ರೀತಿಯಾಗಿ ಕೇರಳದಲ್ಲಿ ಸಾರ್ವಜನಿಕ ಸೇವಾ ಆಯೋಗದಲ್ಲಿ ಪರೀಕ್ಷೆ ಇರತ್ತೆ. ಮುಖ್ಯ ಪರೀಕ್ಷೆ ಸಂದರ್ಶನ ಈ ರೀತಿಯಾಗಿ
ವಯೋಮಿತಿ ಸಡಿಲಿಕೆ ಅನ್ವಯಿಸುವುದಿಲ್ಲ. ಈಗ ದಿನಾಂಕ ಬಗ್ಗೆ ಆನ್ಲೈನ್ ಅಲ್ಲಿ ಇರತ್ತೆ, ಅಪ್ಲೈ ಮಾಡಿ. ಇದು ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀವಿ. ಇದು ಅರ್ಜಿ ಸಲ್ಲಿಸಿ ಹಾಕಿದ್ರೆ ಕೇರಳದಲ್ಲಿ ಕೆಲಸ ಇರತ್ತೆ, 997 ಪೋಸ್ಟ್. ಬೇಕಾದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ನಾನು ಕನ್ಫ್ಯೂಸ್ ಅನಿಸ್ತಾ ಇದ್ರೆ ಗೂಗಲ್ ನಲ್ಲಿ ಸರ್ಚ್ ಮಾಡ್ಕೊಳ್ಳಿ, ಬೇರೆ ವೆಬ್ಸೈಟ್ಗಳು, ಯೂಟ್ಯೂಬ್ ದಲ್ಲಿ ಸರ್ಚ್ ಮಾಡ್ಕೊಳ್ಳಿ, ಬೇರೆ ವೆಬ್ಸೈಟ್ಗಳು, ನಿಮ್ಗೆ ಗೊತ್ತಾಗತ್ತೆ. 997 ಈಗ ಯಾವ ರೀತಿ ಕೇರಳ KPSC ಅಂತ ಸರ್ಚ್ ಮಾಡಿ ನಿಮಗೆ ಬರತ್ತೆ. ಅರ್ಥ ಮಾಡ್ಕೊಳ್ಳಿ. ಕೇರಳ ಇರೋದ್ರಿಂದ ಕರ್ನಾಟಕ ಕೇರಳ ಎರಡು ಕೆ ಬರತ್ತಲ್ಲ, ಆದ ಕಾರಣ KPSC ಎರಡು ಒಂದೇ ಆಗರತ್ತೆ. ಆದ ಕಾರಣ ತುಂಬಾ ಜನ ಕರ್ನಾಟಕ ಅಂತ ಅನ್ಕೋತೀರಾ, ಕರ್ನಾಟಕ ಅಲ್ಲ, ಕೇರಳ ಸಾರ್ವಜನಿಕ ಆಯೋಗದಲ್ಲಿ ನೇಮಕಾತಿ ಆಗಿದೆ. ಮತ್ತು ಮೊದಲಿಗೆ ತಿಳಿಸ್ಕೊಟ್ಟೇನಲ್ಲ, ಕರ್ನಾಟಕ ಆಹಾರ ಇಲಾಖೆದು ಅದಂತೂ ಸೆಲೆಕ್ಷನ್ ಲಿಸ್ಟ್ ಆಗಿರತ್ತೆ, ಅಂದ್ರೆ ಅಂತಿಮ ಆಯ್ಕೆ ಪಟ್ಟಿ. ಅದರಲ್ಲಿ ಎಲ್ಲ ಸೆಲೆಕ್ಟ್ ಆಗಿದ್ರಲ್ಲ, ಈ ಒಂದು ಜಾಬಿಗೆ ಜಾಯ್ನ್ ಆಗ್ತೀರಾ. ಎಲ್ಲರಿಗೂ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ.